Hi, I'm Kaviraj from scoringtarget.com. In today's session, we are going to discuss Justice poem Summary in Kannada for 9th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪೋಯಮ್ 5 ಜಸ್ಟಿಸ್ ಈ ಪೋಯಮ್ನ ಕನ್ನಡ ಸಾರಾಂಶವನ್ನು ಜೊತೆಗೆ ಈ ಪೋಯಮಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ವರ್ಡ್ಸ್ ಮೀನಿಂಗನ್ನು ಡಿಸ್ಕಸ್ ಮಾಡೋಣ. ಈ ಸಮರಿಯನ್ನು ನೀವು ಓದ್ಕೋಬೇಕು ಕನ್ನಡದಲ್ಲಿ ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಅಬೌಟ್ ದಿ ಪೋಯೆಟ್. ಸೊ ಈ ಜಸ್ಟಿಸ್ ಕವನವನ್ನು ಬರೆದಂಥ ಕವಿಯ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡ್ಕೊಳ್ಳೋಣ. ಪೋಯಮನ್ನು ಬರೆದವರು ಪ್ರವೀಣ್ ಕುಮಾರ್ ಅವರು. ಪ್ರವೀಣ್ ಕುಮಾರ್ ಈಸ್ ಅ ಬೈಲಿಂಗ್ವಲ್ ಪೋಯೆಟ್. ಹಿ ವಾಸ್ ಬಾರ್ನ್ ಇನ್ ಮಂಗಳೂರು ಆನ್ June 29 of 1949. ಸೊ ಈ ಕವನದ ಬಹುಭಾಷಾ ಕವಿಗಳಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರು ಮಂಗಳೂರಿನಲ್ಲಿ ಹುಟ್ಟಿದ್ರು ಜೂನ್ 29, 1949. He has more than 3 decades of government service as a senior police officer. ಒಬ್ಬ ಸೀನಿಯರ್ ಪೊಲೀಸರ್ ಆಫೀಸರ್ ಆಗಿವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. He presently lives in ಬೆಂಗಳೂರು with his family. ಈಗವರು ಪ್ರಸ್ತುತವಾಗಿ ಅವರು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. His well-known literary works are ಅವರು ಬರೆದಂಥ ಪ್ರಮುಖ ಪುಸ್ತಕಗಳಂದರೆ ಪೊಲೀಸ್ ಫಾರ್ ದಿ ನ್ಯೂ ಏಜ್, ಪೊಲೀಸಿಂಗಿಂತ. ಎರಡನೇದು ಪೊಲೀಸಿಂಗ್ ದ ಪೊಲೀಸ್. ಥರ್ಡ್ ಪೋರ್ಟ್ರೇಟ್ಸ್ ಆಫ್ ಪ್ಯಾಷನ್. ಹೀಸ್ ಪಬ್ಲಿಷ್ಡ್ ವರ್ಕ್ಸ್ ಇನ್ ಕನ್ನಡ ಆರ್ ದಿವ್ಯ ಬೆಳಕು. ಇವರು ಕನ್ನಡದಲ್ಲಿ ಕೂಡ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ದಿವ್ಯ ಬೆಳಕು, ಭಾವನಾ, ಪ್ರಿಯ ಚೈತ್ರ, ತಪಸ್ವಿನಿ, ಅನನ್ಯ ಪ್ರಿಯ, ಲಾವಣ್ಯ. ಸೊ ಇವರು ಬರೆದಂಥ ಪ್ರಮುಖ ಪುಸ್ತಕಗಳು. ಇಷ್ಟು ನಾವು ಕೈ ಪರಿಚಯ ನೋಡ್ತೀವಿ. ಇನ್ನೊಂದು ಇದೆ ಪ್ರಿಯ ಗೀತಗಳು ಆ್ಯಂಡ್ ತಪಸ್ವಿನಿ ಅಂತ. ಈಗ ನಾವು ಈ ಕವನದಲ್ಲಿ ಬರ್ತಕ್ಕಂಥ ಈ ಕವನದ ಮೊದಲು ನಾವು ಪೋಯಮನ್ನು ಓದ್ಕೊಂಡ ನಂತರ ಈ ಪೋಯಮಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗನ್ನು ಕಲ್ತ್ಕೊಳ್ಳೋಣ. ಸೊ ಮೊದಲನೇ ಸ್ಟಾಂಜ ನೋಡ್ತಿದ್ವಿ. ಜಸ್ಟಿಸ್ ಬಿಗಾಟನ್ ಇನ್ ಎಕ್ಸ್ಚೇಂಜ್ ಈಸ್ ನೋ ಜಸ್ಟಿಸ್, ಫಾರ್ ಎಕ್ಸ್ಚೇಂಜ್ ಈಸ್ ಟ್ರೇಡ್, ಅ ಡಿಸ್ಟ್ರೆಸ್ಸಿಂಗ್ ಗೇನ್ ಥ್ರೂ ಲಾಸ್, justice is inherent right. Second stanza. Though wrapped in black packs, in a dark hall of race for survival, like gold strains bound in mud, still exploited. Third stanza. Sea is cool like ice and still like rock, no easy road to charm her soul, while hardship makes her no more justice. ಸೊ ಈ ಮೂರು ಸ್ಟಾನ್ಸಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ ನೋಡೋಣ. ಜಸ್ಟಿಸ್ ಅಂದರೆ ನ್ಯಾಯ, ಬಿಗಾಟನ್ ಅಂದರೆ ಹುಟ್ಟಿದ ಅಥವಾ ಪಡೆದುಕೊಳ್ಳೋದು ಅಂತ, ಎಕ್ಸ್ಚೇಂಜ್ ಅಂದರೆ ವಿನಿಮಯ ಮಾಡಿಕೊಳ್ಳೋದು, ಟ್ರೇಡ್ ಅಂದರೆ ವ್ಯಾಪಾರ, ಡಿಸ್ಟ್ರೆಸ್ಸಿಂಗ್ ಅಂದರೆ ಸಂಕಟ, ಇನ್ಹೆರೆಂಟ್ ಅಂದರೆ ಅಂತರ್ಗತ, ರೈಟ್ ಅಂದರೆ ಹಕ್ಕು, ರ್ಯಾಪಿಡ್ ಅಂದರೆ ಸುತ್ತಿದ, ರೇಸ್ ಅಂದರೆ ಜನಾಂಗ, ಸರ್ವೈವಲ್ ಅಂದರೆ ಬದುಕುಳಿಯುವಿಕೆ, ಸ್ಟ್ರೈನ್ಸ್ ಅಂದರೆ ತಳಿಗಳು, ಮಡ್ ಅಂದರೆ ಕೆಸರು, ಎಕ್ಸ್ಪ್ಲಾಯ್ಟೆಡ್ ಅಂದರೆ ಹೊರತೆಗೆದರು, ರಾಕ್ ಅಂದರೆ ಬಂಡೆಗಲ್ಲು, ಸೋಲ್ ಅಂದರೆ ಆತ್ಮ. ಸೊ ನಾವು 3 ಸ್ಟಾಂಜಾನ ನೋಡ್ಕೊಂಡ್ವಿ. ಈಗ ನಾವು 4th ಸ್ಟಾಂಜಕ್ಕೆ ಹೋಗ್ತಾ ಇದ್ವಿ. ವೈ ಜಸ್ಟಿಸ್ ಈಸ್ ಸ್ಯಾಕಲ್ಡ್ ಟು ಗ್ರೀಡ್ ಆ್ಯಂಡ್ ಬ್ರೈಬ್, ವೈ ಜಸ್ಟಿಸ್ ಈಸ್ ಫೀಸ್ಡ್ ಔಟ್ ಫ್ರಾಮ್ ಪಾಪ್ಯುಲರ್ ಮೂಡ್, ಲಾಸ್ಟ್ ಇನ್ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್, ಲೈಕ್ ರ್ಯಾಟ್ caught in the sack of death. 5th stanza. Like deer caught in lion's lair, she never reaches herself by herself, justice with no heart for truth, justice with no dash for a right cause, is justice dead indeed. ಸೊ ಈ ಕವನದ ಕೊನೆಯ 4 ಮತ್ತು 5ನೇ ಒಂದು ಸ್ಟಾನ್ಸದಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ನೋಡೋಣ. ಈಗ ಸ್ಯಾಕಲ್ಡ್ ಅಂದರೆ ಸಂಕೋಲೆ ಹಾಕಿದೆ, ಗ್ರೀಡ್ ಅಂದರೆ ದುರಾಸೆ, ಬ್ರೈಬ್ ಅಂದರೆ ಲಂಚ, ಥಿಕ್ ಅಂದರೆ ದಟ್ಟವಾದ, ಸ್ಯಾಕ್ ಅಂದರೆ ಬಲೆ, ಲೇಯರ್ ಅಂದರೆ ಅಡಗುದಾಣ, ಡ್ಯಾಶ್ ಅಂದರೆ ಸ್ಪರ್ಧೆ, ಇಂಡೀಡ್ ಅಂದರೆ ವಾಸ್ತವವಾಗಿ. ಸೊ ನಾವೀಗ 5 ಸ್ಟಾಂಜಗಳನ್ನ ಓದ್ಕೊಂಡಿವಿ. ಅಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸನ್ನು ಕಲ್ತ್ಕೊಂಡಿವಿ. ಈ ಎಲ್ಲ ವರ್ಡ್ಸ್ ಮೀನಿಂಗನ್ನು ನೀವು ಬರ್ಕೋಬೇಕು ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾವು ಒಂದೊಂದು ಸ್ಟಾನ್ಸದಲ್ಲಿ ಬರ್ತಕ್ಕಂಥ ಸಾರಾಂಶವನ್ನು ಕಲಿಯೋಣ. ಈಗ ಫಸ್ಟ್ ಸ್ಟಾನ್ಸಾ. ಇನ್ ದಿಸ್ ಪೋಯಮ್, ಪೊಯೆಟ್ ಸೇಸ್ ದ್ಯಾಟ್ ಅರ್ನಿಂಗ್ ಜಸ್ಟಿಸ್ ಫಾರ್ ಮನಿ ಈಸ್ ನಾಟ್ ಜಸ್ಟಿಸ್. ಈ ಕವನದಲ್ಲಿ ಕವಿ ಹೇಳ್ತಾರೆ
ದುಡ್ಡು ಕೊಟ್ಟು ನ್ಯಾಯವನ್ನು ಪಡ್ಕೊಳ್ಳೋದು ಅದು ನ್ಯಾಯ ಅಲ್ಲ, ಅದು ಒಂದು ಅನ್ಯಾಯ. ಗೆಟ್ಟಿಂಗ್ ಜಸ್ಟಿಸ್ ಫಾರ್ ಮನಿ ಈಸ್ ಅ ಡಿಸ್ಆನೆಸ್ಟ್ ಮೀನ್ಸ್. ಅನ್ಯಾಯದಿಂದ ಸಂಪಾದನೆ ಮಾಡಿದಂಥ ಒಂದು ನ್ಯಾಯ ಅದು ಅಪ್ರಾಮಾಣಿಕತೆಯಿಂದ ಕೂಡಿರುತ್ತದೆ. ಇಟ್ ಬಿಕಮ್ಸ್ ಟ್ರೇಡ್. ಈ ಥರ ದುಡ್ಡು ಕೊಡೋದು ಮತ್ತು ನ್ಯಾಯವನ್ನು ಪಡ್ಕೊಳ್ಳೋದು ಒಂದು ರೀತಿ ವ್ಯಾಪಾರ ಇದ್ದ ಹಾಗೆ. ವ್ಯಾಪಾರದಲ್ಲಿ ನಾವು ಏನು ಮಾಡ್ತೀವಿ, ವಸ್ತುಗಳನ್ನು ತೊಗೋಬೇಕಂದ್ರೆ ದುಡ್ಡನ್ನು ಕೊಡ್ತೀವಿ, ಅವರು ವಸ್ತುವನ್ನು ಕೊಡ್ತಾರೆ. ಸೊ ನ್ಯಾಯ ಅನ್ನೋದು ಕೂಡ ಆ ಥರ ವ್ಯಾಪಾರ ಅಲ್ಲ. ಇಟ್ ಈಸ್ ಲೈಕ್ ಆಬ್ಟೈನಿಂಗ್ ಪ್ರಾಫಿಟ್ ಡಿಸ್ಆನೆಸ್ಟ್ಲಿ ಟು ಫೀಲ್ ದ ಲಾಸ್. ಸೊ ನಮ್ಗೆ ಏನಾದರೂ ನಷ್ಟ ಆದಾಗ ಆ ನಷ್ಟವನ್ನು ನಾವು ಅನ್ಯಾಯದಿಂದ ಸಂಪಾದನೆ ಏನು ಮಾಡ್ಕೋತೀವಲ್ಲ, ಆ ಥರನೇ ಈ ನ್ಯಾಯ ಅನ್ನೋದು ವ್ಯಾಪಾರ ಆಗಿಬಿಟ್ಟಿದೆ. ಜಸ್ಟಿಸ್ ಈಸ್ ಎವ್ರಿ ಒನ್ಸ್ ಇನ್ಹೆರೆಂಟ್ ರೈಟ್. ಈ ನ್ಯಾಯ ಅನ್ನೋದು ಎಲ್ಲರ ಒಂದು ಅಂತರ್ಗತವಾದ ಹಕ್ಕು, ಅದು ಎಲ್ಲರಿಗೂ ಕೂಡ ಸಿಗಬೇಕಾದಂಥ ಒಂದು ಹಕ್ಕು. ಇಲ್ಲಿ ಯಾವುದೇ ದುಡ್ಡು ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಜಸ್ಟಿಸ್ ಈಸ್ ಲೈಕ್ ಅ ಟ್ರೇಡ್, ಇಟ್ ವಿಲ್ ಕಮ್ ಇನ್ ಅ ನ್ಯಾಚುರಲ್ ವೇ. ಜಸ್ಟಿಸ್ ಅನ್ನೋದು ಒಂದು ನ್ಯಾಯ, ಅದೊಂದು ವ್ಯಾಪಾರ ಅಲ್ಲ. ನಾಟ್ ಲೈಕ್ ಅ ಟ್ರೇಡ್, ಅದು ಸ್ವಾಭಾವಿಕವಾಗಿ ಬರಬೇಕು ಅಂತ ಕವಿಯವರು ಮೊದಲನೇ ಸ್ಟಾಂಜಾದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಾವು ಮೂವ್ ಟು ದಿ ಸೆಕೆಂಡ್ ಸ್ಟಾಂಜಾ. In the second stanza, the poet says that though justice is kept in the dark hall of a race, by wrapping it in the black bags, it will come to reality. ಈ ನ್ಯಾಯ ಅನ್ನೋದು ನಾವು ಎಷ್ಟೇ ಬಚ್ಚಿಟ್ಟರೂ ಕೂಡ ಒಂದು ದಿವಸ ಅದು ಸತ್ಯವಾಗಿ ಹೊರಗೆ ಬರುತ್ತೆ. ನ್ಯಾಯವನ್ನು ಯಾವಾಗಲೂ ನಾವು ಬಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ನಾವು ಕಗ್ಗತ್ತಲೆಯ ಕಾಡಿನಲ್ಲಿ ಒಂದು ಕಪ್ಪನೆಯ ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕಿ ನಾವು ಬಚ್ಚಿಟ್ಟರೂ ಕೂಡ ಒಂದು ದಿವಸ ಅದು ಹೊರಗೆ ಬರ್ತಕ್ಕಂಥದ್ದು. ಇನ್ ದ ಸೇಮ್ ವೇ ಲೈಕ್ ಗೋಲ್ಡ್ ಸ್ಟ್ರೈನ್ಸ್ ಬೌಂಡ್ ಇನ್ ಮಡ್. ಸೊ ಬಂಗಾರ ಕೂಡ ನೋಡಿ, ಬಂಗಾರವನ್ನು ನಾವು ಕೆಸರಲ್ಲಿ ಮುಚ್ಚಿಟ್ಟರು ಕೂಡ ಅದು ಎಷ್ಟೇ ವರ್ಷದ ನಂತರ ಕೂಡ ಅದು ಬಂಗಾರವಾಗೇ ಸಿಗುತ್ತೆ. ಅಂದರೆ ನ್ಯಾಯ ಅನ್ನೋದು ಕೂಡ ಅಷ್ಟು ಪ್ರಾಮಾಣಿಕವಾದದ್ದು. ಇಟ್ ಈಸ್ ಸ್ಟಿಲ್ ಎಕ್ಸ್ಪ್ಲೈಟೆಡ್. ಸೊ ನ್ಯಾಯವನ್ನು ಈ ಥರ ನಾವು ಎಕ್ಸ್ಪ್ಲೈಟ್ ಮಾಡ್ತೀವಿ ಅಂತ. ಪೊಯೆಟ್ ಕಂಪೇರ್ಸ್ ದ ಜಸ್ಟಿಸ್ ವಿತ್ ಗೋಲ್ಡ್ ಬೌಂಡ್ಸ್ ಇನ್ ಮಡ್. ಗೋಲ್ಡ್ ಈಸ್ ಟೇಕನ್ ಔಟ್ ಫ್ರಮ್ ದಿ ಮಡ್. ಬಂಗಾರವನ್ನು ನಾವು ಕೆಸರಿಂದ ಅಥವಾ ಮಣ್ಣಿಂದ ತೆಕ್ಕೋತೀವಲ್ಲ, ಆ ಥರ ನ್ಯಾಯವಾದ ಕೆಸರಲ್ಲಿ ಸಿಕ್ಕಾಕೊಂಡಿದೆ ಅಂತ ಇಲ್ಲಿ ಕವಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ರೂ ದಿಸ್ ವೇ ವಿ ಕೇಮ್ ಟು ನೋ ದ್ಯಾಟ್ ಇಟ್ ಈಸ್ ಅನೇಬಲ್ ಟು ಹೈಡ್ ದ ಟ್ರೂತ್. ಇದರಿಂದ ಏನು ಗೊತ್ತಾಗುತ್ತೆ, ಸತ್ಯವನ್ನು ನ್ಯಾಯವನ್ನು ನಾವು ಯಾವಾಗಲೂ ಬಚ್ಚಿಡೋಕ್ಕೆ ಸಾಧ್ಯ ಇಲ್ಲ, ಅದು ಯಾವಾಗಾದರೂ ಕೂಡ ಸತ್ಯ ಮೇವೇ ಜಯತೆ ಅಂತ ಒಂದು ಮಾತನ್ನು ನಾವಿಲ್ಲಿ ಸೆಕೆಂಡ್ ಸ್ಟಾಂಜಲ್ಲಿ ಕಲ್ಕೋತೀವಿ. ಮೂವ್ ಟು ದಿಸ್ ಥರ್ಡ್ ಸ್ಟಾಂಜಾ. ಇನ್ ದ ಥರ್ಡ್ ಸ್ಟಾಂಜಾ the poet compares justice to ice and rock. ಸೊ ಕವನದ ಮೂರನೇ ಚರಣದಲ್ಲಿ ಕವಿಯವರು ನ್ಯಾಯವನ್ನು ಅಥವಾ ನ್ಯಾಯ ದೇವತೆಯನ್ನು ಮಂಜುಗಡ್ಡೆಗೆ ಮತ್ತು ಬಂಡೆಗಲ್ಲಿಗೆ ಹೋಲಿಸಿದ್ದಾರೆ. ನಾನಿಲ್ಲಿ ಎರಡು ಫೋಟೋವನ್ನು ಕೊಟ್ಟಿದ್ದೀನಿ, ಒಂದು ಐಸ್, ಇನ್ನೊಂದು ರಾಕ್. ಮಂಜುಗಡ್ಡೆ ಅನ್ನೋದು ಹೇಗೆ ಅಂದರೆ ಮತ್ತು ಬಂಡೆಗಲ್ಲು ಅನ್ನೋದು ಹೇಗಂತ ಇಲ್ಲಿ ಕವಿ ಕಂಪೇರ್ ಮಾಡಿದ್ದಾರೆ. ಜಸ್ಟಿಸ್ ಈಸ್ ಕೂಲ್ ಆ್ಯಸ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್. ನ್ಯಾಯ ಅನ್ನೋದು ಮಂಜುಗಡ್ಡೆ ಅಷ್ಟು ತಂಪಾಗಿದೆ ಮತ್ತು ಬಂಡೆಗಲ್ಲಷ್ಟು ಒರಟಾಗಿದೆ, ಕಠಿಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ವರ್ಕಿಂಗ್ ಹಾರ್ಡ್ ಟು ಗೆಟ್ ಜಸ್ಟಿಸ್ ಮೇಕ್ಸ್ ಇನ್ಜಸ್ಟಿಸ್. ಸೊ ನ್ಯಾಯ ಅನ್ನೋದು ನಾವು ತುಂಬ ಕಷ್ಟಪಟ್ಟು ಪಡ್ಕೊಂಡ್ರೆ ಅದು ಅನ್ಯಾಯ. ನ್ಯಾಯ ಅನ್ನೋದು ಸ್ವಾಭಾವಿಕವಾಗಿ ಸಿಗಬೇಕು ಅಂತ ಕವಿ ಇಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಸ್ಟಿಸ್ ಈಸ್ ಸ್ಯಾಕಲ್ಡ್ ಇನ್ ಗ್ರೀಡ್ ಆ್ಯಂಡ್ ಪ್ರೈಡ್. ದಿಸ್ ವರಿಡ್ ದ ಪೊಯೆಟ್ ಅ ಲಾಟ್. ಇವತ್ತು ನ್ಯಾಯ ಅನ್ನೋದು ದುರಾಸೆಗೆ ಮತ್ತು ಲಂಚಕ್ಕೆ ಬಲಿಯಾಗಿದೆ. ಸೊ ಈ ಒಂದು ಪರಿಸ್ಥಿತಿ ಕವಿಗೆ ತುಂಬ ಚಿಂತೆಯಾಗಿದೆ ಅಂತ ನಮ್ಮ ಥರ್ಡ್ ಸ್ಟಾಂಜಲ್ಲಿ ನಾವು ಕಲ್ತ್ಕೋತೀವಿ. ಓಕೆ, ನಾವೀಗ ಮುಂದಿನ ಸ್ಟಾಂಜಕ್ಕೆ ಹೋಗೋಣ. ಸ್ಟಾಂಜಾ 4. ಇನ್ ದ ಫೋರ್ತ್ ಸ್ಟಾಂಜಾ ದ ಪೊಯೆಟ್ said ದ ಪ್ರೆಸೆಂಟ್ ಕಂಡೀಷನ್ ಆಫ್ ಜಸ್ಟಿಸ್. ಸೊ ಈ ಚರಣದ ಒಂದು ನಾಲ್ಕನೇ ಚರಣದಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ, ನ್ಯಾಯ ಇವತ್ತು ಯಾವ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂತಕ್ಕಂಥದ್ದನ್ನು ಈ ಫೋರ್ತ್ ಸ್ಟಾಂಜಾಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ ಈಸ್ ಫಿಶ್ಡ್ ಔಟ್ ಫ್ರಮ್ ದಿ ಗ್ರೇಟ್ ವ್ಯಾಲ್ಯೂಸ್. ನ್ಯಾಯ ಅನ್ನೋದು ಇವತ್ತು ಹೇಗಾಗಿಬಿಟ್ಟಿದೆ ಅಂದರೆ, ನೀರಿನಿಂದ ಮೀನು ಹೊರಗೆ ತೆಗೆದಾಗ ಯಾವ ಥರ ಪರಿಸ್ಥಿತಿ ಆಗುತ್ತೋ ಆ ಥರ ನ್ಯಾಯ ದೇವತೆ ಕೂಡ ವಿಲ ಒದ್ದಾಡ್ತಾ ಇದ್ದಾಳೆ ಅಂತ ಇಲ್ಲಿ ಕಲ್ತ್ಕೋತೀವಿ. ಪೋಯಟ್ ಸೇಸ್ ದ್ಯಾಟ್ ಜಸ್ಟಿಸ್ ಈಸ್ ಲಾಸ್ಟ್ ಇನ್ ದ ಫಾರೆಸ್ಟ್ ಆಫ್ ಲೈಟ್ಲೆಸ್ ನೈಟ್. ಇವತ್ತು ನ್ಯಾಯ ಅನ್ನೋದು ದಟ್ಟವಾದ ಕಾಡಲ್ಲಿ, ಕಗ್ಗತ್ತಲೆಯ ಕಾಡಿನಲ್ಲಿ ಕಳೆದು ಹೋಗಿಬಿಟ್ಟಿದೆ. ಅಂದರೆ ಅಷ್ಟು ದೂರ ಇವತ್ತು ಕೈಗೆ ನಿಲುಕದಷ್ಟು ದೂರ ನ್ಯಾಯ ಇವತ್ತು ಹೋಗಿದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಿ ಮೀನ್ಸ್ ದ್ಯಾಟ್ ವಿ ಕ್ಯಾನಾಟ್ ಗೆಟ್ ಜಸ್ಟಿಸ್ ಟೇಕಿಂಗ್ ದ ಗುಡ್ ಪಾತ್. ಅಂದರೆ ನಾವು ಸತ್ಯದ ಮಾರ್ಗದಲ್ಲಿ ಹೋದಾಗ ನಮಗೆ ನ್ಯಾಯ ಸಿಗೋದು ತುಂಬ ದೂಸ್ತರ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಕವಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಜಸ್ಟಿಸ್ ಈಸ್ ಕಾಟ್ ಇನ್ ದ ಸ್ಯಾಕ್ ಆಫ್ ಡೆತ್ ಲೈಕ್ ಅ ರ್ಯಾಟ್
ಆ್ಯಂಡ್ ಇಟ್ ಈಸ್ ಕಾಟ್ ಇನ್ ದ ಲಯನ್ಸ್ ಲೇರ್ ಲೈಕ್ ಅ ಡೀರ್. ಇವತ್ತು ನ್ಯಾಯ ದೇವತೆ ನ್ಯಾಯವಾದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬಲೆಗೆ ಬಿದ್ದಂಥ ಒಂದು ಇಲಿಯ ಥರ ಆಗಿದೆ. ಇಲ್ಲಿ ನೋಡಿ, ಒಂದು ಏನಾದರೂ ಆಸೆ ತಿಂತಕ್ಕಂಥ ಒಂದು ಆಸೆ, ಬಲಿಯಲ್ಲಿ ನಾವು ಏನು ಮಾಡ್ತೀವಿ, ಏನಾದರೂ ಅದಕ್ಕೆ ಸ್ವೀಟ್ ಇಟ್ಟು ಅದು ತಿನ್ನಕ್ಕೆ ಬಂದಾಗ ಅದಕ್ಕೆ ನಾವು ಬಲಿ ಹಾಕ್ತೀವಿ. ಸೊ ಬಲಿಗೆ ಬಿದ್ದಾಗ ಆ ಒಂದು ಇಲಿ ಯಾವ ಥರ ವಿಲ ಒದ್ದಾಡುತ್ತೆ, ಆ ಥರ ಇವತ್ತು ನ್ಯಾಯ ದೇವತೆ ಪರಿಸ್ಥಿತಿ ಕೂಡ ಆಗಿದೆ. ಅದೇ ಥರ ಸಿಂಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಒಂದು ಜಿಂಕೆಯ ಪರಿಸ್ಥಿತಿ ಯಾವ ಥರ ಒಂದು ವಿಲ ಒದ್ದಾಡ್ತಿರುತ್ತೋ, ಜೀವಕ್ಕಾಗಿ ಒದ್ದಾಡ್ತಿರುತ್ತೋ, ಆ ಥರ ಇವತ್ತು ನ್ಯಾಯ ದೇವತೆ ಕೂಡ ಬಲಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಸಿ ಈಸ್ ಕರಪ್ಟೆಡ್ ಬೈ ದಿ ಗ್ರೀಡಿ ಪೀಪಲ್. ಇವತ್ತು ನ್ಯಾಯ ಅನ್ನೋದು ಈ ದುರಾಸೆ, ಕೆಟ್ಟ ಜನ, ಲಂಚಗುಳಿತನಕ್ಕೆ ಬಲಿಯಾಗ್ತಾ ಇದೆ ಅಂತಕ್ಕಂಥ ಒಂದು ನೋವನ್ನು, ಒಂದು ಕಳವಳಕಾರಿಯಾದ ವಿಷಯವನ್ನು ಕವಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ನಾವು ಕೊನೆಯ ಒಂದು ಸ್ಟಾಂಜಕ್ಕೆ ಹೋಗೋಣ. ಫಿಫ್ತ್ ಸ್ಟಾಂಜಾ. ಇನ್ ದ ಫಿಫ್ತ್ ಸ್ಟಾಂಜಾ ದ ಪೊಯೆಟ್ ಫೀಲ್ಸ್ ದ್ಯಾಟ್ ಜಸ್ಟಿಸ್ ಹ್ಯಾಸ್ ನೋ ಹಾರ್ಟ್ ಫಾರ್ ಟ್ರೂತ್ ಆ್ಯಂಡ್ ಇಟ್ ಈಸ್ ನಾಟ್ ಅ ರೇಸಿಂಗ್ ಫಾರ್ ರೈಟ್ ಕಾಸ್. ನ್ಯಾಯ ಅನ್ನೋದು ಇವತ್ತು ನಾವು ಸತ್ಯದ ಮಾರ್ಗದಲ್ಲಿ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಮತ್ತು ಅದು ನ್ಯಾಯ ಅನ್ನೋದು ನಾವು ಸತ್ಯದ ಮಾರ್ಗದಲ್ಲಿ ನಾವು ಬೆನ್ನತ್ತಿ ಹೋದರೆ ಅದು ಸಿಗೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಈ ಫೀಲ್ಸ್ ಸಾರಿ ದ್ಯಾಟ್ ದೇರ್ ಇಸ್ ನೋ ಜಸ್ಟಿಸ್. ಯಾಕಂದರೆ ಈ ಥರ ನಾವು ಸತ್ಯವಿಲ್ಲದೆ ಮತ್ತು ಅನ್ಯಾಯದ ಮಾರ್ಗದಲ್ಲಿ ಪಡ್ತಕ್ಕಂಥ ಒಂದು ನ್ಯಾಯ ಅದು ಅನ್ಯಾಯವಾಗಿ ಇರುತ್ತೆ ಹೊರತು ನ್ಯಾಯಯುತವಾಗಿ ಅಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಈಸ್ ಡೆಡ್. ಈ ಥರ ಒಂದು ಸತ್ಯದ ಮಾರ್ಗದಲ್ಲಿ ಮತ್ತು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ನಾವು ನ್ಯಾಯವನ್ನು ಪಡ್ಕೊಳ್ಳಿಲ್ಲ ಅಂದರೆ ನ್ಯಾಯ ಅನ್ನೋದು ಸತ್ತ ಹಾಗೆ ಅಂತ ಕವಿ ಇಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದ ಪೊಯೆಟ್ ರೈಟ್ಸ್ ದ್ಯಾಟ್ ಜಸ್ಟಿಸ್ ದ್ಯಾಟ್ ಹ್ಯಾಸ್ ನೋ ಟ್ರೂತ್ ಇನ್ ಇಟ್ ಆ್ಯಂಡ್ ರೈಟ್ ಡೈರೆಕ್ಷನ್ ಆ್ಯಂಡ್ ಪರ್ಪೋಸ್ ಈಸ್ ಡೆಡ್ ಜಸ್ಟಿಸ್. ಅಂದರೆ ನ್ಯಾಯ ಅನ್ನೋದು ನಾವು ಸತ್ಯದ ಮಾರ್ಗದಲ್ಲಿ ಮತ್ತು ಒಳ್ಳೆಯ ಕಾರ್ಯಕ್ಕಾಗಿ ನಾವು ಬಳಸ್ಕೊಳ್ಳಿಲ್ಲ ಅಂದರೆ ಆ ನ್ಯಾಯ ಅನ್ನೋದು ಸತ್ತು ಹೋಗುತ್ತೆ, ನಮಗೆ ಸಿಗೋದಿಲ್ಲ ಅಂತಕ್ಕಂಥ ಒಂದು ನೋವನ್ನು ವ್ಯಕ್ತಪಡಿಸ್ತಾ ಕವಿಯವರು ಈ ಕವನವನ್ನು ಮುಗಿಸ್ತಾ ಇದ್ದಾರೆ. ಒಟ್ಟಾರೆ ಈ ಕವನದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ, ನ್ಯಾಯ ಅನ್ನೋದು ಇವತ್ತು ರಾಜಕಾರಣಿಗೆ ಒತ್ತಡಕ್ಕಾಗಿರ್ಬೋದು, ಅಥವಾ ದುರಾಸೆಗಾಗಿರ್ಬೋದು, ಲಂಚಕ್ಕಾಗಿರ್ಬೋದು, ಅಥವಾ ಪ್ರಭಾವಿ ವ್ಯಕ್ತಿಗಳ ಕೈಗೆ ಸಿಕ್ಕಿ ಹಾಕಿಕೊಂಡು ನ್ಯಾಯ ಅನ್ನೋದು ಬಡವರಿಗೆ, ದೀನದಲಿತರಿಗೆ ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಥರ ನಾವು ಪಡ್ಕೋತಕ್ಕಂಥ ನ್ಯಾಯ ಅದು ಅನ್ಯಾಯವಾಗುತ್ತೆ ಅಂತಕ್ಕಂಥ ಕವಿ ಈ ಒಂದು ಕವನದಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಇಲ್ಲಿವರೆಗೆ ಜಸ್ಟಿಸ್ ಪೊಯಮ್ನ ಒಂದು ಸಾರಾಂಶವನ್ನು ಕಲ್ತ್ಕೊಂಡಿವಿ. ಈಗಾಗಲೇ 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋನ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.